ಹರೆಯದ ವಯಸ್ಸು, ನೂರಾರು ಕನಸು. ಆ ಕನಸಿನ ಬೆನ್ನತ್ತಿದ್ದಕ್ಕೆ ಅಭಿಷೇಕ್ ಈಗ ಆಸ್ಪತ್ರೆ ಪಾಲಾಗಿದ್ದಾನೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕದ್ದು ಕೊಟ್ಟಂಗೆ ಕತ್ತಿಗೆ, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕದ್ದು ಕೊಟ್ಟಂಗೆ ಕತ್ತಿಗೆ. ಅಭಿಷೇಕ್ ಮತ್ತು ಈ ಹುಡುಗಿಯದ್ದು ಒಂದೇ ತಾಲೂಕು. 4 ತಿಂಗಳ ಹಿಂದೆ ಗಣೇಶನ ಹಬ್ಬದ ಟೈಮ್ನಲ್ಲಿ ಪರಿಚಯ ಆಗಿತ್ತಂತೆ. ಆಗ್ಲೇ ನಂಬರ್ಗಳು ಬದಲಾಗಿದ್ವು, ಲವ್ ಶುರುವಾಗಿತ್ತು ಅಂತ ಹುಡುಗನ ಕಡೆಯವರು ಹೇಳ್ತಾರೆ. ಆದರೆ ಹುಡುಗಿ ಮನೆಯವರು ಇದೆಲ್ಲ ಸುಳ್ಳು ಅಂತಾರೆ. ಮತ್ತೆ ಹೇಳ್ತಾನೆ ಅಭಿಷೇಕ್ ಹುಡುಗ ತುಂಬ ಟಾರ್ಚರ್ ಕೊಡ್ತಾನೆ ಇದ್ದ ನಮ್ಮ ಮಗಳಿಗೆ. ಹಿಂದೆ ಮುಂದೆ ತಿರುಗಾಡೋನು, ಲಗೇಜ್ ಆಟೋದಲ್ಲೆಲ್ಲ ಓಡಾಡೋನು. ಮುಂದೆ CC ಕ್ಯಾಮ್ರಾದೊಳಗೆ ರೆಕಾರ್ಡ್ ಆಗಿತ್ತು. ತುಂಬಾ ಟಾರ್ಚರ್ ಕೊಟ್ಟಾನೆ. ಮೊನ್ನೆ 17ನೇ ತಾರೀಕು ಸ್ಕೂಲಿಗೆ ಕಳಿಸಿದ್ದೆ ಅವಳನ್ನ. ಅಲ್ಲಿ ಕಳಿಸಿದ್ದೆ. ಅಲ್ಲಿ ಅವಳನ್ನ ತುಂಬ ಟಾರ್ಚರ್ ಕೊಟ್ಟು ಆಶೆಡ್ ಹಾಕ್ತೀನಿ, ಚಾಕು ತೋರಿಸಿ ಈ ಥರ ಮಂಗಳವಾರ 17ನೇ ತಾರೀಕು ಈ ಥರ ಪ್ರಾಣ ಬೆದರಿಕೆ ಹಾಕಿ ನನ್ನ ಮಗಳಿಗೆ. ಇನ್ನು ನಿಮ್ಮ ಮನೆ ಹುಡುಗ ಹುಡುಗಿನ ಚುಡಾಯಿಸಿದ್ನಂತೆ, ಪ್ರಾಣ ಬೆದರಿಕೆ ಹಾಕದ್ನಂತೆ. ನಿಜಾನ ಅಂತ ಕೇಳಿದ್ರೆ ಹುಡುಗಿ ಮನೆಯವರ ಆರೋಪ ಸುಳ್ಳು, ನನ್ನ ಮಗ ತುಂಬಾ ಒಳ್ಳೆಯವನು ಅಂತ ಹೇಳ್ತಾರೆ. ಇವನು ಹೋಗಿ ಒಂದಿಸ್ಕೊಂಡು ಹುಡುಗಿನ ಇದು ಮಾಡ್ದನಲ್ವಂತೆ ಸರ್, ನೋಡ್ದನಲ್ವಂತೆ. ಇಲ್ಲ ಸರ್, ಅವೆಲ್ಲ ಸರ್ ಎಲ್ಲ ಇಲ್ಲ ಅವರೇ ಕೇಳಿ ಸರ್. ನಮಗೆ ನ್ಯಾಯ ಬೇಕು. ಅವನೇನಂದ ಗೊತ್ತಾ ಸರ್, ಅಮ್ಮ ನಾವೇನ ಹೇಳ್ಕೊಂಡು ಅಂದರೆ ಶೂಟ್ ಮಾಡ್ತಾರಂತೆ. ನನ್ನ ಹತ್ರ ಒಡಿಸಿ ಹುಡುಗಿನ ನಾನೇ ಹುಡುಕೊಂಬಂದಿದ್ದೆ ಅನ್ನೋದು ಅವ್ರು ಕಟ್ ಮಾಡೋದು, ಅವನು ನಾನೇ ಹುಡುಕೊಂಬಂದಿದ್ದೆ ಅನ್ನೋದು, ಅದನ್ನು ರೆಕಾರ್ಡ್ ಮಾಡೋದು. ಇವರೇನು ನನ್ನ ಮಗ ಒಳ್ಳೆಯವನು, ಆ ಹುಡುಗಿನೇ ಲವ್ ಮಾಡಿದ್ದು ಅಂತಾರೆ. ಹುಡುಗಿ ಕಡೆಯವ್ರು ನೋಡಿದ್ರೆ ನಮ್ಮ ಹುಡುಗಿಗೆ ಅವನ್ಯಾರು ಗೊತ್ತೇ ಇಲ್ಲ ಅಂತಾರೆ. ಆರೋಪ ಪ್ರತ್ಯಾರೋಪ ಏನೇ ಇರಬಹುದು, ಪ್ರೀತಿಸಿದ ತಪ್ಪಿಗೆ ನೋವಲ್ಲಿ ಒದ್ದಾಡ್ತಿದ್ದಾನೆ ಈ ಅಭಿಷೇಕ್. ಮಾನವ ಸಮಾಜ ಏನಿದೆ ಈ ಘಟನೆಯನ್ನು ನೋಡಿ ತಲೆ ತಗ್ಸ್ತಕ್ಕಂಥ ಸಂದರ್ಭ. ಈ ನಿಟ್ಟಿನಲ್ಲಿ ನಾವೇನು ಹೇಳೋದಂದ್ರೆ, ಏನು ಕ್ರೂರಂಬರೋದಾಗಿ ನಡ್ಕೊಂಡಿದ್ದಾರೆ ಅವರು. ಈಗೇನು ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕೋದ್ರ ಮೂಲಕ ಇಡೀ ಯುವಕನ ಒಂದು ಮಾನವನ ಒಂದು ಘನತೆ ಸಹ ಅವಮಾನ ಆದಂಥ ಸಂದರ್ಭ. ಹಂಗಾಗಿ ಈಗ ಕೂಡಲೇ ಪೊಲೀಸ್ ಇಲಾಖೆ ಏನು ಅಪರಾಧಿಗಳಿದೆ ಅವ್ರನ್ನೆಲ್ಲ ಬಂಧಿಸಬೇಕು. ಯಾವುದೇ ರಾಜಕೀಯಕ್ಕೆ ಒತ್ತಡ ಮಣದನ್ನು ಯಾವುದೇ ಅವ್ರಿಗೆ ಮನೆಯದನ್ನೇ ಪ್ರಾಮಾಣಿಕವಾಗಿ ಅವ್ರು ಯಾರು ನಿಜವಾದ ಅಪರಾಧಿಗಳು ಅವ್ರನ್ನ ಬಂಧಿಸಬೇಕು. ಕೂಡಲೇ ಬಂಧಿಸಿ ಆಮೇಲೆ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಸದ್ಯ ಅಭಿಷೇಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ. ದೂರಿಗೆ ಪ್ರತಿ ದೂರು ಅನ್ನೋ ಥರ ಹುಡುಗಿ ಕಡೆಯವರು ಹುಡುಗ ಜೀವ ಬೆದರಿಕೆ ಒಡ್ಡಿದ್ದ ಅಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಆಯಾಮಗಳಿಂದಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವನು ನಿಜವಾಗ್ಲೂ ಆ ಹುಡುಗಿಯನ್ನ ಕಾಡ್ತಿದ್ದ ಅಂದಿದ್ರೆ ಕಂಪ್ಲೇಂಟ್ ಕೊಟ್ಟು ವಾರ್ನ್ ಮಾಡಬೇಕಿತ್ತು. ಆದರೆ ಹಿಂಗೆಲ್ಲ ಹೊಡೆದಿದ್ದು ಎಷ್ಟು ಸರಿ? ಇನ್ನು ಈ ಹುಡುಗಾನೂ ಅಷ್ಟೇ. ಆಕೆಗಿನ್ನು 9ನೇ ಕ್ಲಾಸ್ ಓದೋ ಹುಡುಗಿ. ಆಕೆ ಹಿಂದೆ ಬಿದ್ದು ಲವ್ ಅಂದಿದ್ದು ಈತನದ್ದು ತಪ್ಪು ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.